ಬೇಡಿತ್ತು. ಯಾಕೆ ಬರ್ತಿದ್ದಾರೆ, ಅವ್ರು ಯಾಕೆ ಬರ್ತಿದ್ದಾರೆ ಗೊತ್ತಿಲ್ಲ. ಓಕೆನಾ, ಬೇಡವೇ ಬೇಡ, ಅವ್ರು ಬೇಡವೇ ಆಗಿತ್ತು. ಆಯ್ತಾ, ಒಂದು ಟಾಕ್ಸಿಕ್ ಏನು ಟೀಮ್ ಇದೆ, ಇದರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ತೆ ಕನ್ನಡಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ದಿವಸ ನಿಮಗೆ ಗೊತ್ತಿರೋ ಹಾಗೆ ಟಾಕ್ಸಿಕ್ ಏನೋ ಒಂದು ಮೂವಿ ಇವತ್ತಿನ ರಿಲೀಸ್ ಆಗಿದೆ. ಸುಮಾರು ಒಂದು 4 ವರ್ಷಗಳ ನಂತರ ಯಶ್ ಅವರ ಒಂದು ಮೋಸ್ಟ್ ಅವೈಟೆಡ್ ಮೂವಿ ಟಾಕ್ಸಿಕ್ ಇವತ್ತಿನ ದಿವಸ ರಿಲೀಸ್ ಆಗಿದೆ. ಸೊ ನಾನು ಕೂಡ ಇವತ್ತಿನ ದಿವಸ ಬೆಳಿಗ್ಗೆ ಒಂದು ಶೋನ ನೋಡ್ಕೊಬಂದು ಈ ಒಂದು ರಿವ್ಯೂ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನೀವು ನೋಡಿರ್ಬೋದು, ಹಲವಾರು ತುಂಬಾ ಕಡೆಯಿಂದ, ನಮ್ಮ ದೇಶದ ಹಲವಾರು ಕಡೆ ಒಂದು ಸ್ಟೇಟ್ಗಳಿಂದ ಅಥವಾ ಔಟ್ ಆಫ್ ಕಂಟ್ರಿಗಳಿಂದ ತುಂಬಾ ಒಂದಿಷ್ಟು ಜನ ಪಾಸಿಟಿವ್ ಕೊಡ್ತಾ ಇರ್ತಾರೆ ಫೀಡ್ಬ್ಯಾಕ್, ಒಂದಿಷ್ಟು ಜನ ನೆಗೆಟಿವ್ ಕೊಡ್ತಾ ಇರ್ತಾರೆ. ಸೊ ಅವರವರ ಒಂದು ಒಪಿನಿಯನ್ ಅವ್ರು ಶೇರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾನೊಬ್ಬ ಯಶ್ ಅಭಿಮಾನಿ ಆಗಿ, ಸೊ ಒಂದು ಕನ್ನಡ ಇಂಡಸ್ಟ್ರಿಯ ಪ್ರೇಮಿಯಾಗಿ, ಸೊ ನಾನು ನನ್ನ ಒಂದು ಹಾನೆಸ್ಟ್ ರಿವ್ಯೂ ವಿತೌಟ್ ಎನಿ ಸ್ಪಾಯ್ಲರ್ಸ್ ನಾನು ಒಂದು ಹಾನೆಸ್ಟ್ ರಿವ್ಯೂನ ಕೊಡ್ಬೇಕಂತ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಾನು ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಅಥವಾ ಏನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಸೊ ಯಾರಿಗೂ ಹರ್ಟ್ ಆಗೋ ಥರ ನಾನು ಯಾವುದು ಮಾತಾಡಲ್ಲ. ಸೊ ಫಸ್ಟ್ ಆಫ್ ಆಲ್ ಸ್ಟೋರಿ, ಈ ಒಂದು ಮೂವಿಯಲ್ಲಿ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಏನು ಮೂವಿ ಇದೆ, ಸೊ ಇದರಲ್ಲಿ ಗೀತು ಮೋಹನ್ ದಾಸ್ ಅವರು ತುಂಬಾ ಒಂದು ವಾಸ್ಟಾಗಿ ಒಂದು ಯೋಚನೆ ಮಾಡಿದ್ದಾರೆ. ಯಶ್ ಅವರು ಆಗಲಿ, ಯಶ್ ಅವರು ಕೂಡ ರಿಟರ್ನ್ ಇದ್ದಾರೆ ಅಂದ್ರೆ ರೈಟ್ ಮಾಡಿದ್ದಾರೆ. ಸೊ ತುಂಬಾ ಔಟ್ ಆಫ್ ಬೌಂಡ್ರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ ಹೇಗಿದೆ ಅಂತ ಅಂದ್ರೆ, ಅವರು ನಮ್ಮ ಒಂದು ಕನ್ನಡ ದೇಸಿ ಸ್ಟೈಲು ಅಥವಾ ಒಂದು ಸೌತ್ ಇಂಡಿಯನ್ ನಮ್ಮ ಇಂಡಿಯನ್ ಸ್ಟೈಲ್ಗೆ ಬಿಟ್ಟು ಹೊರಗಡೆ ಒಂದು ಹಾಲಿವುಡ್ ಸ್ಟೈಲ್ ಜಾನ್ರೆ, ಇಂಗ್ಲಿಷ್ ಜಾನ್ರೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ನೋಡ್ಬೋದು, ಅದರಲ್ಲಿ ಇಂಟರ್ವಲ್ ತನಕ ಅಂಥದ್ದೇನು ಇರಲ್ಲ. ಹಾಲಿವುಡ್ ಮೂವೀಸ್ ಅಲ್ಲ, ಇಂಟರ್ವಲ್ ಆದ್ಮೇಲೆ ಫುಲ್ಲು ಏನೋ ಒಂದು ಸ್ಟೋರಿ, ಆಕ್ಚುಯಲ್ ಸ್ಟೋರಿ ತುಂಬಾ ಇಂಪ್ಯಾಕ್ಟ್ ಸೀನ್ಸ್ ಎಲ್ಲ ಹಾಕಿರ್ತಾರೆ. ಸೊ ಆ ತರನೇ ಇದರಲ್ಲಿ ಟ್ರೈ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ಒಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋಂಥ ಕಾರಣ ಈ ತರ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ದಾರೆ. ಸೊ ಈ ಒಂದು ಮೂವಿ ಒಂದು ಸ್ಟೋರಿ ನನಗೇನು ಅರ್ಥ ಆಗಿದೆ ಅಂತಂದ್ರೆ, ಈ ಒಂದು ಸ್ಟೋರಿ ಏನ್ ಬೇಸ್ಡ್ ಆಗಿದೆ ಅಂದ್ರೆ, ಮನುಷ್ಯರು ಏನೋ ಒಂದು ನಾವು ಮಾಡುವಂತ ಒಂದು ತಪ್ಪುಗಳಾಗಿ ಒಂದಿಷ್ಟು ತಗೊಳ್ಳುವಂತ ಡಿಸಿಷನ್ ಇಂದ ಏನೆಲ್ಲ ಒಂದು ಆಘಾತಕಾರಿ ಸನ್ನಿವೇಶಗಳು ಆಗ್ತವೆ ನಮ್ಮ ಜೀವನದಲ್ಲಿ. ಹಾಗೆ ಒಬ್ಬ ಮನುಷ್ಯ ತಾನು ಒಂದು ತನ್ನ ಭಾವನೆಗಳಿಗೆ ಅಥವಾ ಒಂದು ನೆನಪುಗಳು ಇರುತ್ತಲ್ಲ, ಅದಕ್ಕೆ ಒಂದು ಸಿಕ್ಕಾಕೊಂಡ್ರೆ ಏನೆಲ್ಲ ಅವನ ಜೀವನದಲ್ಲಿ ನಡೆದೋಗುತ್ತೆ. ಆ ಒಂದು ನೆನಪುಗಳು, ಆ ಒಂದು ತನ್ನ ಸುತ್ತಮುತ್ತಲು ಆಗುವ ಒಂದು ಸನ್ನಿವೇಶಗಳಿಗೆ ಸಿಕ್ಕಾಕೋಗ್ಬಿಟ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇದರಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಹಾಗೆ ಮತ್ತೆ ತುಂಬಾ ಒಂದು ಮೂವೀಸ್ ಅಲ್ಲಿ ನೋಡಿರ್ಬೋದು, ಈ ಹುಡ್ತಾನೆ ಅವರು ಏನು ವಿಲನ್ಸ್ ಆಗಿ ಹುಟ್ಟೋದಿಲ್ಲ, ಬಟ್ ಬೆಳೀತಾ ಬೆಳೀತಾ ಬೇರೆಯಿಂದ ಅಫೆಕ್ಟ್ ಆಗಿ ವಿಲನ್ ಆಗಿ ಕನ್ವರ್ಟ್ ಆಗ್ತಾನೆ. ಆ ತರದ್ದು ಒಂದು ಕಾನ್ಸೆಪ್ಟ್ ಸಣ್ಣದಾಗಿದೆ. ಮತ್ತೆ ಈ ಒಂದು ಸ್ಟೋರಿ ಏನಿದೆ ತುಂಬಾ ಬೇರೆ ತರನೇ ಥಿಂಕ್ ಮಾಡಿದ್ದಾರೆ. ತುಂಬಾ ಏನಂದ್ರೆ ಅರ್ಥ ಆಗಲ್ಲ, ತುಂಬಾ ಡೀಪ್ ಆಗಿ ನೋಡೋ ತರ ಇದೆ ಈ ಒಂದು ಸ್ಟೋರಿ ಏನು. ಓಕೆನಾ, ಸೊ ಈಗ ನರೇಶನ್ ಬಗ್ಗೆ ಬರೋದಾದ್ರೆ, ಈ ಸ್ಟೋರಿನ, ಇಂಥ ಒಂದು ಒಳ್ಳೆ ಸ್ಟೋರಿನ ನರೇಟ್ ಹೇಗೆ ಮಾಡಿದ್ದಾರೆ. ಓಕೆನಾ, ಇಂಥ ಸ್ಟೋರಿ ನರೇಶನ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು, ಇಲ್ಲ ಅಂದ್ರೆ ಅರ್ಥ ಆಗೋದು. ಬಟ್ ಈ ಒಂದು ಟಾಕ್ಸಿಕ್ ಏನು ಟೀಮ್ ಇದೆ, ಇದರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ನೋಡಿ, ಯಾವುದೇ ಒಂದು ಮೂವಿ ಆಗಲಿ, ಆ ಒಂದು ಮೂವಿಯಲ್ಲಿ ಬರುವಂತ ಕ್ಯಾರೆಕ್ಟರ್ಸ್, ಸೀನ್ಸ್ನ ಮತ್ತೆ ಒಂದಿಷ್ಟೇನು ಇರ್ತವೆ ಕಂಟೆಂಟ್ಸ್ನೆಲ್ಲ ಕ್ಲಿಯರ್ ಆಗಿ ಅವರು ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ಒಂದು ಕ್ಲಿಯರ್ ಆಗಿ ಅದನ್ನ ತೋರಿಸಿಲ್ಲ ಅಂದ್ರೆ ಜನರಿಗೆ ಅದು ಅರ್ಥ ಆಗಲ್ಲ. ಮತ್ತೆ ಅವರು ಅದನ್ನ ಏನ್ ಅರ್ಥ ಆಗಿಲ್ಲ ಅಂದ್ರೆ ಹೇಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆನಾ, ಸೊ ಏನಂದ್ರೆ ಈ ಒಂದು ಇದರಲ್ಲಿ ಮೂವಿಯಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ಹೇಗಂದ್ರೆ ಗ್ಲಿಚ್ ಹೇಗಾಗ್ತಿದೆ ಅಂದ್ರೆ, ಕ್ಯಾರೆಕ್ಟರ್ಸ್ ಬರುತ್ತೆ, ಒಬ್ಬ ಒಂದು ಕ್ಯಾರೆಕ್ಟರ್ ಬರುತ್ತೆ, ಒಂದು ಗ್ಯಾಂಗ್ಸ್ಟರ್ಸ್ ಬರ್ತಾರೆ, ಸಾಯ್ತಾರೆ. ಅದೇ ಹೇಗಾಗ್ತಿದೆ ಅಂದ್ರೆ, ಬರ್ತಾರೆ ಸಾಯ್ತಾರೆ, ಬರ್ತಾರೆ, ಇನ್ನೊಂದು ಗ್ಯಾಂಗ್ಸ್ಟರ್ ಟೀಮ್ ಬರುತ್ತೆ, ಎಲ್ಲ ಒಂದು ಗ್ಯಾಂಗ್ ಬರುತ್ತೆ, ಆಕ್ಷನ್ಸ್ ಎಲ್ಲ ಆಗುತ್ತೆ. ಸೊ ಜನರಿಗೆ ಇವನ್ ಯಾರು, ಇವನ್ ಯಾಕೆ ಬಂದ, ಇವನ್ ಹೇಗ್ ಸತ್ತ ಅನ್ನೋದು ಒಂದು ಯೋಚನೆ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ. ಅಷ್ಟು ಬೇಗ ಸೀನ್ಸ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಬೇಕಾದ್ರೆ ನೀವು ಹೋಗಿ ಥಿಯೇಟರ್ ವಿಸಿಟ್ ಮಾಡಿದಾಗ ನಿಮಗೆ ಹಾಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ನ ಕ್ಲೀನ್ ಆಗಿ ಅವರು ತೋರಿಸಿಲ್ಲ ಇದ್ರೆ. ಓಕೆನಾ, ಸೊ ಈ ಕ್ಯಾರೆಕ್ಟರ್ ಯಾಕೆ ಬಂತು, ಇವನ್ ಯಾರು, ಇವನ್ ಯಾಕೆ ಸತ್ತ, ಈ ತರ ಎಲ್ಲ ತೋರಿಸಿದ್ರೆ ಜನಕ್ಕೆ ಒಂದು ಐಡಿಯಾ ಬರೋದು ಸ್ಟೋರಿ ಮೇಲೆ. ಸೊ ಅದು ಇಲ್ಲಿ ಆಗಿಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಕ್ಲಾರಿಟಿ ಸಿಕ್ಕಿಲ್ಲ ಜನರಿಗೆ ಯಾವುದೇ ಆಗಿಲ್ಲ. ಈವನ್ ನಾನು ಅನ್ಸೋ ಕೂಡ ಸ್ಟೋರಿ ಏನಿದೆ, ಸ್ಟೋರಿ ಯಾವ ತರ ಮಾಡ್ಬೇಕಂತ ಹೊರಟಿದ್ದಾರೆ ಅಂತ ನನಗೆ ಗೊತ್ತಾಯ್ತು, ಬಿಟ್ರೆ ತುಂಬಾ ಕ್ಯಾರೆಕ್ಟರ್ಸ್ ಬಗ್ಗೆ ನನಗೂ ಗೊತ್ತಾಗಿಲ್ಲ. ಓಕೆನಾ, ಇದು ದೊಡ್ಡ ಡ್ರಾಬ್ಯಾಕ್, ಈ ಒಂದು ಮೂವಿಗೆ ದೊಡ್ಡ ಡ್ರಾಬ್ಯಾಕ್ ಆಗಿ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಎಕ್ಸಾಂಪಲ್ ತಗೋಬಾರ್ದು, ಬಟ್ ಆದ್ರೂ ತಗೋತೀನಿ. ಈ ದುರಂಧರ್ ಮೂವಿ ಏನಿದೆ, ಅದು ಕೂಡ ತುಂಬಾ ಒಂದು ಕಂಟೆಂಟ್, ಸಖತ್ ಕಂಟೆಂಟ್ ಇದೆ ಅದರಲ್ಲಿ. ತುಂಬಾ ಸೀನ್ಸ್ ಇದೆ, ತುಂಬಾ ಕ್ಯಾರೆಕ್ಟರ್ಸ್ ಬರುತ್ತೆ, ತುಂಬಾ ಅಲ್ಲಿ ಇಲ್ಲಿ ಚೇಂಜಸ್ ಆಗ್ತದೆ. ಬಟ್ ಆದ್ರೆ ಅವರು ಏನಂದ್ರೆ
ಲೈಕ್ ಫಿಲಮ್ ದುಡ್ಡಾದ್ರೂ ಪರವಾಗಿಲ್ಲ, ಕ್ಲೀನ್ ಆಗಿ ಜನರಿಗೆ ಅದನ್ನ ಅರ್ಥ ಮಾಡಿಸ್ಬೇಕು, ಡೀಪ್ ಆಗಿ ಒಂದೊಂದು ಇದನ್ನು ಎಲ್ಲೆಲ್ಲಿ ಕನೆಕ್ಟ್ ಮಾಡಬೇಕು ಆ ತರ ಮಾಡಿದ್ದಾರೆ. ಬಟ್ ಆದ್ರೆ ಇಲ್ಲಿ ಸಖತ್ ಏನಂದ್ರೆ ಈ ಒಂದು ಟಾಕ್ಸಿಕ್ ಮೂವಿಯಲ್ಲಿ ಏನು ಒಂದು ಕಂಟೆಂಟ್ ಇದೆ ತುಂಬಾ ದೊಡ್ಡದಾಗಿದೆ ಆಯ್ತಾ. ಕಂಟೆಂಟ್ ದೊಡ್ಡದಾಗಿಲ್ಲ ಅಂದ್ರೂ ಕೂಡ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಸೀನ್ಸ್ ನ ಫುಲ್ ಕ್ರಶ್ ಮಾಡ್ಬಿಟ್ಟಿದ್ದಾರೆ. ಓಕೆನಾ, ಏನ್ ಅದನ್ನು ತುಂಬಾ ದೊಡ್ಡದಾಗಿ ಇವ್ರು ಮಾಡ್ಬೋದಿತ್ತು, ಯಾಕಂದ್ರೆ ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಿತ್ತು. ಬಟ್ ಆದ್ರೆ ಅದರಲ್ಲಿ ಇವರು ವಿಫಲ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ಒಂದು ಕಾರಣದಿಂದ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ, ಯಾಕಂದ್ರೆ ತುಂಬಾ ಕ್ರಶ್ ಮಾಡ್ಬಿಟ್ಟಿದ್ದಾರೆ, ಕಂಜೆಸ್ಟ್ ಆಗಿದೆ. ಬರುತ್ತೆ ಒಂದು ಸೀನ್ ಬರುತ್ತೆ ಹೋಗುತ್ತೆ, ಈ ಸೀನ್ ಬರುತ್ತೆ ಹೋಗುತ್ತೆ, ಮತ್ತೆ ಕ್ಯಾರೆಕ್ಟರ್ಸ್ ಕೂಡ ಯಾರಿಗೂ ನೆನ್ಪಿಟ್ಕೊಳಕ್ ಆಗ್ತಿಲ್ಲ. ಸೊ ಎಷ್ಟೋ ಜನಕ್ಕೆ ಆ ಕ್ಯಾರೆಕ್ಟರ್ ನೇಮೇ ಗೊತ್ತಿರಲ್ಲ, ಮೇನ್ ವಿಲನ್ಸ್ ಕೂಡ ನೇಮ್ ಗೊತ್ತಿರಲ್ಲ, ಆ ತರ ಆಗ್ತಾ ಇದೆ. ಓಕೆನಾ, ಯಾಕೆ ಬಂದ್ರೆ ಏನು ಗೊತ್ತಾಗ್ತಿಲ್ಲ. ಸೊ ಇದಂತೂ ಸಖತ್ ದೊಡ್ಡ ಡ್ರಾಬ್ಯಾಕ್. ಸೊ ಇದು ಒಂದು ಕಡೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ಬೋದಿತ್ತು, ಜನಕ್ಕೆ ಅರ್ಥ ಆಗ್ತಿತ್ತು ಅಂತ ಅನಿಸ್ತಾ ಇದೆ. ಸೊ ನೋಡಿ, ಮತ್ತೊಂದೇನಂದ್ರೆ ಈ ಮೂವಿಯಲ್ಲಿ ಸುಮಾರು 40% ಆಫ್ ದ ಮೂವಿ ಆಕ್ಷನ್ ಅಲ್ಲೇ ತುಂಬಿದೆ. ಆಕ್ಷನ್ ಪ್ರಿಯರಿಗೆ ತುಂಬಾ ಇಷ್ಟ ಆಗ್ಬೋದು, ಬಟ್ ಇಲ್ಲಿ ಏನಂದ್ರೆ ಆಕ್ಷನ್ ಹೇಗಿದೆ ಅಂದ್ರೆ ವಿತಿನ್ 4 ಮಿನಿಟ್ಗೆ ಬಂತು, ಬಾಂಬ್ ಬ್ಲಾಸ್ಟ್ ಆಯ್ತು, ಗನ್ ಬುಲೆಟ್ಸ್ ಬಂತು. ಸೊ ಈ ತರ ಆಗ್ತಿದೆ, ಯಾರು ಸಾಯ್ತಿದ್ದಾರೆ, ಗನ್ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್, ಈ ತರ ಎಲ್ಲ ಲಾಂಚರ್ ಎಲ್ಲ ಇದಾಗ್ತಿದೆ. ಸೊ ಈ ತರ ಆಗ್ತಾ ಇದೆ, ಆಕ್ಷನ್ಸ್ ತುಂಬಾ ಹೋಗ್ಬಿಟ್ಟಿದೆ. ಓಕೆನಾ, ಮತ್ತೊಂದೇನಂದ್ರೆ ತುಂಬಾ ಕಡೆ ಆಕ್ಷನ್ಸ್ ಕೂಡ ಅಷ್ಟು ರಿಯಲಿಸ್ಟಿಕ್ ಆಗಿ ಇಲ್ಲ ಅಂತ ನನಗೆ ಅನ್ಸ್ತು. ನೋಡೋಣ ಅದು ಯಾರ್ಯಾರು ಬೇರೆಯವ್ರಿಗೆ ಏನೇನು ಅನ್ಸುತ್ತೆ, ಬಟ್ ನನಗಂತೂ ರಿಯಲಿಸ್ಟಿಕ್ ಆಗಿ ಒಂದಿಷ್ಟು ಕಡೆ ಆಕ್ಷನ್ಸ್ ಕಾಣ್ಲಿಲ್ಲ ಅಂತ ನನಗನ್ಸ್ತು. ಸೊ ಮತ್ತದೇ ತುಂಬಾ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಯಾರಿಗೂ ಅದು ನೆನ್ಪಿಟ್ಕೊಳಕ್ಕಾಗಿಲ್ಲ. ಅದರಿಂದ ಏನು ಒಂದು ಈ ಒಂದು ಸ್ಟೋರಿ ಏನ್ ನರೇಷನ್ ಇದೆ ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಹೋಗೋದಾದ್ರೆ, ಯಶ್ ಅವರು ಡಬಲ್ ರೋಲ್ ಮಾಡಿದ್ದಾರೆ. ಫಸ್ಟ್ ಒಂದು ರಾಯ ಕ್ಯಾರೆಕ್ಟರ್. ಓಕೆನಾ, ಈ ರಾಯ ಕ್ಯಾರೆಕ್ಟರ್ ಸಖತ್ತಾಗಿ ಮೂಡಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಲುಕ್ ಏನಿದೆ ರಾಯದು, ಫಸ್ಟ್ ಒಂದು 3 ಟೈಮ್ಸ್ ಲೈಕ್ ತುಂಬಾ ಒಂದು ಲೇಯರ್ಸ್ ಅಲ್ಲಿ ತೋರಿಸ್ತಾರೆ ರಾಯನ. ಓಕೆನಾ, ರಾಯನ ಒಂದು ಅಗ್ರೆಷನ್ ಏನಿದೆ, ಅವನು ಒಂದು ಬೆಳೆದು ಬಂದಿದ್ದು ಹೇಗಿದೆ, ಲೈಕ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲ್ ಆಗಿ ರಾಯನ್ಗೂ ಕೂಡ ರಾಯನ್ ಏನ್ ಸ್ಟೋರಿ ಬರ್ದಿದ್ದಾರೆ ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ. ಅದೇ ಹೇಳಿದ್ನಲ್ಲ, ನರೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ರಾಯ ಕ್ಯಾರೆಕ್ಟರ್ 100% ಡೆಡಿಕೇಶನ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಟಿಮೇಟ್ ಆಗಿ ಬಂದಿದೆ, ನನಗೆ ಎಲ್ಲದಕ್ಕಿಂತ ಫೇವರೇಟ್ ಆಗಿ ಟಿಕೆಟ್. ಸೊ ನೀವು ನೀವು ನೋಡ್ತಾ ಇರ್ಬೋದು, ಮೂವಿ ಎಷ್ಟೋ ಜನ ಥಿಯೇಟರ್ ನೋಡ್ತಾ ಇರ್ಬೇಕಾದ್ರೆ ಅರ್ಥ ಆಗ್ತಾ ಇರಲ್ಲ. ಸೊ ಹಿಂಗೆ ಡೌನ್ ಫಾಲ್ ಆಗಿ ಹೋಗ್ತಾ ಇರುತ್ತೆ ಜನರಿಗೆ. ಸೊ ನಾನೇ ನನ್ನ ಪಕ್ಕದಲ್ಲಿ ಆಚೆ ಈಚೆ ಕೂತಿರಲ್ಲ ನಾನು ನೋಡಿದ್ನಲ್ಲ, ಸೊ ಹಿಂಗೆ ಹೋಗ್ತಿರ್ತಾರೆ. ಬಟ್ ಯಾವಾಗ ಒಂದು ಟಿಕೆಟ್ ಕ್ಯಾರೆಕ್ಟರ್ ಬರುತ್ತೆ, ಸೊ ಲೈಕ್ ಮೂವಿನೇ ಎತ್ತಿ ಹಿಡಿದ್ಬಿಡುತ್ತೆ. ಆ ಟಿಕೆಟ್ ಕ್ಯಾರೆಕ್ಟರ್ ಏನು, ಆ ಒಂದು ಕ್ಯಾರೆಕ್ಟರ್ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಇಡೀ ಒಂದು ಮೂವಿನೇ ಎತ್ತಿ ಹಿಡಿಯುವಂತ ಒಂದು ಪೊಟೆನ್ಷಿಯಲ್ ಅದಕ್ಕಿದೆ. ಸೊ ಸಖತ್ತಾಗಿ ಲೈಕ್ ನೀವು ಯಾರೇ ಒಬ್ಬ ಅಭಿಮಾನಿ ಆಗ್ಲಿ ಆಗದೆ ಇರಲಿ, ಅಭಿಮಾನಿ ಆದವನು ಯಶ್ ಅಭಿಮಾನಿ ಆದವನು 2ನೇ ಟೈಮ್ ಅವರಿಗೆ ಅಭಿಮಾನಿ ಆಗ್ಬಿಡ್ತಾನೆ ಅಂತ ಒಂದು ಆಕ್ಟಿಂಗ್ ಇದ್ರಲ್ಲಿ ಮಾಡಿದ್ದಾರೆ. ಅಭಿಮಾನಿ ಆಗದೆ ಇದ್ದವರು ಕೂಡ ಆಗ್ಬಿಡ್ತಾರೆ. ಸೊ ನಾನು ಅನ್ಕೊಳ್ಳೋದೇನಂದ್ರೆ, ದೊಡ್ಡ ದೊಡ್ಡ ಹಾಲಿವುಡ್ ಏನು ಡೈರೆಕ್ಟರ್ಸ್ ಇರ್ತಾರೆ, ಎಂತೆಂತ ಒಳ್ಳೆ ಕ್ರಿಸ್ಟೋಫರ್ ನೋಲನ್ ಅಂಥವ್ರು ಏನಾದ್ರು ಈ ಟಿಕೆಟ್ ಕ್ಯಾರೆಕ್ಟರ್ನ ಏನ್ ಪ್ಲೇ ಮಾಡಿದ್ರೆ ಅದನ್ನ ನೋಡಿದ್ರೆ ಮಾತ್ರ ಫುಲ್ ಅವ್ರು ಇಂಪ್ರೆಸ್ ಆಗಿ, ನನ್ಗನ್ಸುತ್ತೆ ನೆಕ್ಸ್ಟ್ ಹಾಲಿವುಡ್ ಅಲ್ಲೆಲ್ಲ ಒಳ್ಳೊಳ್ಳೆ ಚಾನ್ಸಸ್ ಬರುತ್ತೆ ಯಶ್ ಅವರಿಗೆ ಅಂತ ನಾನಂತೂ ಸೂಪರ್ ಎಕ್ಸೈಟ್ ಆಗಿ, ಅದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಓಕೆನಾ, ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ಸಕ್ಕತ್ತಾಗಿದೆ, ಅವರು ನನ್ಗಂತೂ ಹೈಲಿ ಇಂಪ್ರೆಸ್ಡ್ ಅಂತ ಅನ್ಸುತ್ತೆ ಅಂತ ಹೇಳ್ತೀನಿ. ತುಂಬಾ ಟ್ವಿಸ್ಟ್ ಇದೆ, ಸೊ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಟಿಕೆಟ್ ಮೇಲೆಲ್ಲ ತುಂಬಾ ಟ್ವಿಸ್ಟ್ ನ ಇಟ್ಟಿದ್ದಾರೆ ಈ ಮೂವಿಯಲ್ಲಿ. ಸೊ ನೆಕ್ಸ್ಟ್ ಕಿಯಾರಾ ಅಡ್ವಾಣಿ ಬಗ್ಗೆ ಬಂದದ್ದು, ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಕಿಯಾರಾ ಒಂದು ನಾಡಿ ಆಗಿ. ಲೈಕ್ ಅವ್ರು ಹೇಳಿದ್ರು ಬಿಫೋರ್ ಟಾಕ್ಸಿಕ್ ಆಫ್ಟರ್, ಲೈಕ್ ಆ ತರ ಅದೆಲ್ಲ ಹೇಳಿದ್ರು ಕಿಯಾರಾದು. ಬಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗಿಲ್ಲ, ಬಟ್ ಆಗಿದೆ 50% ಆದ್ರೂ ಅದು ಮ್ಯಾಚ್ ಆಗಿದೆ. ಆಕ್ಚುಲಿ ಚೆನ್ನಾಗಿದೆ, ಅವರ ಕ್ಯಾರೆಕ್ಟರ್ ಏನಿದೆ ಕಿಯಾರಾ ಅವರು ಸಕ್ಕದ ಮಾಡ್ಕೊಟ್ಟಿದ್ದಾರೆ. ನಾನು ನೋಡಿದಾಗ ಆ ರೋಲ್ ಏನ್ ಪ್ಲೇ ಮಾಡಿದ್ದಾರೆ ಅವರು ಆಕ್ಟಿಂಗ್ ವೈಸ್ ಅಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಬಟ್ ಓಕೆ, ನೆಕ್ಸ್ಟ್ ನನ್ನ ಟಿಕೆಟ್ ಬಿಟ್ರೆ ಇನ್ನೊಂದು ಫೇವರೇಟ್ ಕ್ಯಾರೆಕ್ಟರ್ ಆಗಿದ್ದು ಗಂಗಾ, ಏನು ನಯನ್ತಾರ ಮಾಡಿರ್ತಾರೆ ಈ ಒಂದು ಮೂವಿಲಿ. ಸಖತ್ ಚೆನ್ನಾಗಿದೆ ಗುರು, ಅವ್ರ ಮೇಲೆ ಒಂದು ಏನ್ ಸ್ಟೋರಿ ಬರೆದಿದ್ದಾರೆ ಸಖತ್ತಾಗಿದೆ. ಆಕ್ಚುಲ್ ಆಗಿ ನಿಮ್ಗೆ ಗೊತ್ತೇ ಇರ್ಬೋದು ನಯನ್ತಾರ ಈಗ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ. ಅವ್ರ ಒಂದು ಆಕ್ಷನ್ಸ್ ಎಲ್ಲ ಯಾವ ತರ ಮಾಡ್ತಾರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ತರ ಒಂದು ಇರರೆ ಏನು ಆಕ್ಟರ್ಸ್ ಲೈಕ್ ದೀಪಿಕಾ ಪಡುಕೋನೆ ಅವರು ಮತ್ತೆ ಒಂದಿಷ್ಟು ಜನ ಇರ್ತಾರೆ, ಆ ತರ ಒಂದು ಆಕ್ಟರ್ಸ್ ಜಾಸ್ತಿ ಜನ ಇಲ್ಲ. ಓಕೆನಾ, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಪಕ್ಕಾ ಸೂಟ್ ಆಗ್ತಾರೆ. ಮತ್ತೆ ಅವ್ರ ಮೇಲೆ ಬರ್ತಿರೋ ಸ್ಟೋರಿ ಕೂಡ ಅಲ್ಟಿಮೇಟ್ ಆಗಿದೆ, ತುಂಬಾ ಎಮೋಷನಲ್ ಆಗಿದೆ ಗಂಗಾ ಕ್ಯಾರೆಕ್ಟರ್ ಮೇಲೆ ಏನ್ ಬರ್ತಿದ್ದಾರೆ ಅದು ಕೂಡ ಅಷ್ಟೇ ಅರ್ಥ ಆಗುತ್ತೆ. ಬಟ್ ಅದೇ ನರೇಷನ್ ಮೇಲೆ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೆ ಸ್ವಲ್ಪ ಎಲ್ಲೋ ಒಂಥರ ಲ್ಯಾಗ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕುಮಾ ಕುರೇಶಿ, ಸೀರಿಯಸ್ ಆಗಿ ಕುಮಾ ಕುರೇಶಿ ಮೇಲೆ ಅಂತ ಒಂದು ಕ್ಲಾರಿಟಿ ಇಲ್ಲಿ ಕೊಟ್ಟಿಲ್ಲ ನನಗೆ. ಕಿಯಾರಾ ಮೇಲಾಗ್ಲಿ ಗಂಗಾ ಮೇಲಾಗ್ಲಿ ಒಂದಿಷ್ಟು ಕ್ಲಾರಿಟಿ ಸಿಕ್ತು, ಬಟ್ ಕುಮಾ ಕುರೇಶಿ ಒಂದು ಎಲಿಜಬೆತ್ ಆಗಿ ಏನ್ ಮಾಡ್ತಿದ್ದಾರೆ ಅಂತ ಒಂದು ಕ್ಲಾರಿಟಿ ಇಲ್ಲ ಈ ಒಂದು ಮೂವಿಯಲ್ಲಿ.
ಸೊ ನನಗೆ ಅಷ್ಟು ಇಂಪ್ರೆಸ್ ಆಗಿಲ್ಲ. ಬಟ್ ಆದ್ರೆ ಅವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಸ್ ಆಗಿ ಒಂದಿಷ್ಟು ಲಾಫ್ ಎಲ್ಲ ಇದೆ, ಸಖತ್ತಾಗಿ ಬಂದಿದೆ ಅವ್ರದ್ದೆಲ್ಲ. ಸೀರಿಯಸ್ ಆಗಿ ಚೆನ್ನಾಗಿ, ನನಗೆ ಅದು ತುಂಬಾ ಇಷ್ಟ ಆಯ್ತು ಅವ್ರದ್ದೆಲ್ಲ. ಬಟ್ ಕ್ಲಾರಿಟಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ನೆಕ್ಸ್ಟ್ ತಾರಾ ಸುತಾರಿಯ ಒಂದು ಏನು ರೆಬೆಕಾಗಿ ಮಾಡಿದ್ದಾರೆ, ಇವ್ರದ್ದು ಮಾತ್ರ ಕಂಪ್ಲೀಟ್ 100% ಕ್ಲಾರಿಟಿ ಇದೆ. ಏನು ಒಂದು ಜಾಸ್ತಿ ಒಂದು ದೊಡ್ಡ ರೋಲ್ ಇಲ್ಲ, ಬಟ್ ಆದ್ರೆ ಕೊಟ್ಟಿರೋ ರೋಲನ್ನ ಸಖತ್ತಾಗಿ ಮಾಡಿದ್ದಾರೆ. ಓಕೆನಾ, ತಾರಾ ಸುತಾರಿ ಅಂತ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನೋ ನೋ ಕಾಮೆಂಟ್ಸ್, ನನಗಂತೂ ಇಷ್ಟ ಆಗಿದೆ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ರುಕ್ಮಿಣಿ ವಸಂತ್ ನೋಡಕ್ ಬಂದ್ರೆ ಒನ್ ಟೈಮ್ ಅನ್ಸ್ತು ಯಾಕೋ ಸೂಟ್ ಆಗ್ತಿಲ್ಲ ಇವರು ಸೂಟ್, ಬಟ್ ಆಮೇಲೆ ಒನ್ ಟೈಮ್ ಅನ್ಸುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅವ್ರ ಎಂಟ್ರಿಯಲ್ಲಿ ಸಖತ್ ಸೂಟ್ ಆಗ್ತಿದ್ದಾರೆ ಅನ್ಸುತ್ತೆ. ಆಮೇಲೆ ಯಾಕೋ ಇಲ್ಲ ಸೂಟ್ ಇಲ್ಲ ಅಂತ ಅನ್ಸ, ಬಟ್ ಆದ್ರೆ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಲಾಸ್ಟಿಗೆ ಅನ್ಸ್ತು ಸಕ್ಕದಾಗಿ ಮಾಡಿದ್ದಾರೆ. ಓಕೆನಾ, ಬಟ್ ಅವ್ರದ್ದು ಅಂತ ಏನು ಇಂಪ್ಯಾಕ್ಟ್ ರೋಲ್ ಇಲ್ಲ. ಸೊ ಬಟ್ ಚೆನ್ನಾಗಿದೆ. ರುಕ್ಮಿಣಿ ವಸಂತ್ ಕೂಡ ಆಕ್ಟಿಂಗ್ ವೈಸ್ ಅಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಏನೋ ಇವರಿದ್ದಾರೆ, ಯಾರು ಸುದೇವ್ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಜೊತೆ ಎಲ್ಲ ಒಂದು ಫ್ರೆಂಡ್ಸ್ ಅಲ್ಲಿ ಇದ್ದಾರೆ, ಬಟ್ ಜಾಸ್ತಿ ಅವ್ರದ್ದು ಡೈಲಾಗ್ಸ್ ಇಲ್ಲ. 2 3 4 5 ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಸೊ ಬಟ್ ಅವ್ರದ್ದಲ್ಲಿ ಆಕ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಬಟ್ ಸಾಲ್ವಡೋರ್ ಅಂತ ಏನು ಒಂದು ಒಬ್ಬ ಆಕ್ಟರ್ ಇದೆ, ಅಂದ್ರೆ ಕ್ಯಾರೆಕ್ಟರ್ ಇದೆ, ಅವ್ರದ್ರಲ್ಲಿ ನನಗೆ ಏನ್ ಅನ್ಸ್ತು ಅಂದ್ರೆ ಡೈಲಾಗ್ ಏನವ್ರು ಹೇಳ್ತಿದ್ದಾರೆ ಆಡಿಯನ್ಸ್ಗೆ ಅದು ರೀಚ್ ಆಗ್ತಾ ಇಲ್ಲ. ಕ್ಲಾರಿಟಿ ಅಂತೂ ಇಲ್ವೇ ಇಲ್ಲ ಅವರು. ಆ ಲೈಕ್ ಅವ್ರು ಏನ್ ಮಾತಾಡ್ತಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ಯಾರಿಗೇ ಆಗ್ಲಿ. ಅವ್ರು ಏನೋ ಒಂದು ಇಂಗ್ಲಿಷ್ ಇದ್ರ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ, ಅದು ತುಂಬಾ ಜನ ಕನ್ನಡ ಇಂಟ್ರೆಸ್ಟ್ ಆಡಿಯನ್ಸ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರು ಕನ್ನಡದಲ್ಲಿ ಒಂದು ಡೈಲಾಗ್ಸ್ ಕೂಡ ಒಂದು ಕ್ಲಾರಿಟಿ ಯಾರಿಗೂ ಸಿಗ್ತಾ ಇಲ್ಲ. ಓಕೆ, ನಾ ಏನ್ ಮಾತಾಡ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ಸೊ ಅದನ್ನ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು. ಸೊ ಇಷ್ಟು ಕ್ಯಾರೆಕ್ಟರ್ಸ್ ಬಂದ್ರೆ, ಕ್ಯಾರೆಕ್ಟರ್ಸ್ ಎಲ್ಲ ಸಖತ್ ಬಂದ್ರೆ ನನಗೆ ಹೈಲಿ ಇಂಪ್ರೆಸ್ಡ್ ಆಗಿ ಟಿಕೆಟ್ ಈ ಒಂದು ಮೂವಿಗೆ ಸಖತ್ತಾಗಿ ಒಂದು ಮೇಲ್ ತಗೊಂಡು ಹೋಗುವಂತ ಒಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಬಂದು ಗಂಗಾ, ಲೈಕ್ ಯಾರು ತರ ಮಾಡಿರ್ತಾರೆ. ಸೊ ಇವೆರಡು ಅಂತೂ ಹೈಲಿ ಇಂಪ್ರೆಸ್ಡ್ ಆದಂತ ಒಂದು ವಿಷಯ. ಸೊ ವಿಜುವಲ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿಜುವಲ್ಸ್ ಅಂತೂ ಸಖತ್ತಾಗಿದೆ. ತುಂಬಾ ಕಡೆ VFX ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಮತ್ತೆ ಒಂದೊಂದು ಸೀನ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಆದ್ರೆ ಆಲ್ ಓವರ್ ನೋಡಿದ್ರೆ ಸಖತ್. ನಾನಂತೂ 9 ಕೊಡ್ತೀನಿ, 10 ಔಟ್ ಆಫ್ 10 9 ಕೊಡ್ತೀನಿ ವಿಜುವಲ್ಸ್ಗೆ. ವಿಜುವಲ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಫ್ರೇಮ್ಸ್ ಎಲ್ಲ ಹೆವಿ ರಿಚ್, ಲೈಕ್ ಎಷ್ಟು ರಿಚ್ ಆಗಿ ಕಾಣ್ತಿದೆ ಅಂದ್ರೆ, ಒಂದೊಂದು ಫ್ರೇಮ್ಸ್ ಕೂಡ ತುಂಬಾ ಖರ್ಚು ಮಾಡಿದ್ದಾರೆ. ಪ್ರೊಡಕ್ಷನ್ ತುಂಬಾ ಒಂದು ವರ್ಕ್ ಮಾಡಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು BGM ಮತ್ತೆ ಸಾಂಗ್ಸ್, ರೀಸೆಂಟ್ ಆಗಿ ಏನೋ ಒಂದು ಆಲ್ಬಮ್ ಒಂದು ರಿಲೀಸ್ ಮಾಡಿದ್ರು ಜಿ ಮ್ಯೂಸಿಕ್ ಅಲ್ಲಿ, ನಾನಂತೂ ಫುಲ್ ಏನ್ ನನಗಂತೂ ಇಷ್ಟನೇ ಆಗಿರ್ಲಿಲ್ಲ. ಓಕೆನಾ, ಹೇಗೆ ಅಂದ್ರೆ ನನ್ಗೆ ಅಲ್ಲಿ ಇದ್ದಂತ ಒಂದು ಯಾವ್ದು ಒಂದು ಆರದ ಗಾಯ ಅಂತ ಒಂದು ಸೋಲ್ ವರ್ಷನ್ ಇದೆ, ಅದೊಂದು ಬಿಟ್ರೆ ಮತ್ತೆ ಯಾವ್ದು ಇಷ್ಟ ಆಗಿರ್ಲಿಲ್ಲ. ತಬಾಹಿ ಒಂದು ವಿಡಿಯೋ ಸಾಂಗ್, ಒಂದು ಆಡಿಯೋ ಸಾಂಗ್ ಬಿಟ್ಟು ಇಷ್ಟ ಆಗಿರ್ಲಿಲ್ಲ, ವಿಡಿಯೋ ಸಾಂಗ್ ಬಂದಾಗ ಇಷ್ಟ ಆಯ್ತು. ಓಕೆನಾ, ಮನೋಮೋಹನ ಸ್ವಲ್ಪ ಇಷ್ಟ ಅನ್ಸ್ತು, ಬಟ್ ಏನು ಪೀಕಾಬೂ ಇದೆ, ಸೊ ಆಮೇಲೆ ಆರೋ ಹಿಟ್ಸ್ ಇದೆ, ಆಮೇಲೆ ಒಂದಿಷ್ಟು ಮ್ಯೂಸಿಕ್ಸ್ ಯಾವ್ದು ಇಷ್ಟ ಆಗಿರ್ಲಿಲ್ಲ ನನಗಂತೂ. ಏನಕ್ಕಪ್ಪ ಹಿಂಗ್ ಮಾಡಿದ್ದಾರೆ ಅಂತ ಅನ್ಸ್ತು. ಬಟ್ ಈ ಮೂವಿಯಲ್ಲಿ ಚೆನ್ನಾಗಿ ಆರೋ ಹಿಟ್ಸ್ ಇದೆಯಲ್ಲ ಸಕ್ಕತ್ತಾಗಿ ಬಂದಿದೆ. ಮತ್ತೆ ಎಲ್ಲದಕ್ಕಿಂತ ಪೀಕಾಬೂ ಏನೊಂದು ಈ ಸಾಂಗ್ ಇದೆ, ಅದು ಮಾತ್ರ ಹೆವಿ ಇಂಪ್ಯಾಕ್ಟ್ ಮಾಡಿದೆ ಗುರು. ನನಗೆ ನಾನು ಪ್ರಿಡಿಕ್ಟೇ ಮಾಡಿರ್ಲಿಲ್ಲ, ಲೈಕ್ ಹೆಂಗಿದೆ ಅಂದ್ರೆ ನಂಗೆ ಅಲ್ಲಿ ಇಷ್ಟನೇ ಆಗಿರ್ಲಿಲ್ಲ. ಬಟ್ ಈ ಮೂವಿಯಲ್ಲಿ ನೋಡಿದಾಗ ಸಕ್ಕತ್ತಾಗಿದೆ ಅನಿಸ್ತು ನನಗಂತೂ. BGM ಸಾಂಗ್ಸ್ ಈ ಮೂವಿಯಲ್ಲಿ ವಿಜುವಲ್ಸ್ ಜೊತೆ ನೋಡಿದಾಗ ಸಖತ್ ಹೈಲಿ ಇಂಪ್ರೆಸ್ಡ್ ಆಯ್ತು ಅಂತ ಹೇಳಿ. DOP ಬಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿ DOP ಬಗ್ಗೆ ಏನು ಮಾತು ನಾನು ಆಡಲ್ಲ. DOP ಸಕ್ಕತ್ತಾಗಿ ಮಾಡಿದ್ದಾರೆ. ಆಕ್ಚುಲ್ ಆಗಿ ಒಳ್ಳೆ ಕ್ಲಾರಿಟಿ ಇರಲಿ, ಸಕ್ಕತ್ತಾಗಿ ಬಂದಿದೆ. ಓಕೆನಾ, ಎಡಿಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು, ನಾನು ಎಡಿಟಿಂಗ್ ಯಾರು ಎಡಿಟರ್ ಏನೋ ಗೊತ್ತಿಲ್ಲ. ಸೊ ಹೆಂಗಂದ್ರೆ ಸಖತ್ ಕಷ್ಟಪಟ್ಟಿದ್ದಾರೆ. ಯಾಕೆ ಗೊತ್ತಾ, ಇಡೀ ಎಷ್ಟೋ ಒಂದು ಸೀನ್ಸ್, ಟೋಟಲ್ ಎಷ್ಟೋ 1000 ಸೀನ್ಸ್ ನ ಕ್ರಶ್ ಮಾಡಿ 3 hour 15 minutes ಇಳಿಸಿದಾರಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಪಾಪ. ಎಡಿಟಿಂಗ್ ಅದೇ ಅವರು ಸ್ವಲ್ಪ ಮೂವಿ ಟೀಮ್ ಅವ್ರು ಏನಿದೆ, ಟೈಮ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ, ಮೂವಿನ ಎಕ್ಸ್ಟೆಂಡ್ ಮಾಡಿದ್ರು ಪರವಾಗಿಲ್ಲ. ಸೊ ಅದೇ ಸ್ಟೋರಿ ಮೇಲೆ ವರ್ಕ್ ಮಾಡಬಹುದಿತ್ತು ಅಂದ್ರೆ ನರೇಷನ್ ಮೇಲೆ, ಬಟ್ ಇವರು ಫುಲ್ ಕಂಜೆಸ್ಟ್ ಮಾಡಿದ್ದಾರೆ. ಎಡಿಟಿಂಗ್ ವೈಸ್ ಅಲ್ಲಿ ಎಡಿಟಿಂಗ್ ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ, ಬಟ್ ಒಂದೊಂದ್ ಕಡೆ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಇಲ್ಲ ಅಂತ ಅನಿಸ್ತು. ಕ್ಲೀನ್ ಆಗಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ವಾಯ್ಸ್ ಎಲ್ಲ. ಓಕೆನಾ, ಸೊ ಅದೆಲ್ಲ ಸ್ವಲ್ಪ ಫಿಕ್ಸ್ ಮಾಡ್ಬೋದಿತ್ತು. ಆಕ್ಚುಲ್ ಆಗಿ ಟ್ರೈಲರ್ ಅಲ್ಲೇ ಹೇಳಿದ್ರು ಜನ ಎಲ್ಲ, ಬಟ್ ಅದನ್ನ ಫಿಕ್ಸ್ ಮಾಡಿಲ್ಲ ಅವರು. ಸೊ ಅದೊಂದು ದೊಡ್ಡ ಡ್ರಾಬ್ಯಾಕ್. ಸೊ ಇವಿಷ್ಟು ಇದ್ರ ಬಗ್ಗೆ. ಆದ್ರೆ ಗೀತು ಮೋಹನ್ದಾಸ್ ಡೈರೆಕ್ಷನ್, ಆಕ್ಚುಲ್ ಆಗಿ ಅವರು ತುಂಬಾ ಚೆನ್ನಾಗಿ ಒಂದು ಸ್ಟೋರಿನ ಬರ್ದಿದಾರ ಅಂತ ಅನ್ನೋದಿಲ್ಲ. ಏನ್ ಗೊತ್ತಾ, ಸ್ಟೋರಿನ ಅವ್ರದ್ದು ಏನು ಅನ್ಕೊಂಡು ಥಿಂಕ್ ಮಾಡಿದ್ರೆ ಅದು ಚೆನ್ನಾಗಿತ್ತು ನನ್ನ ಪ್ರಕಾರ. ಬಟ್ ಆದ್ರೆ ಅವರು ಡೆಲಿವರಿ ಮಾಡೋದ್ರಲ್ಲಿ ಅಥವಾ ನರೇಷನ್ ಅಲ್ಲಿ ತುಂಬಾ ಫೇಲ್ಯೂರ್ ಆದ್ರು. ಓಕೆನಾ, ನಂಗೆ ಗೊತ್ತಿಲ್ಲ, ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ಅಟ್ ದ ಪಾಯಿಂಟ್ ಲೈನ್, ಅಟ್ ದ ಎಂಡ್ ಅಲ್ಲಿ ಈ ತರ ಏನು ಜನ ತುಂಬಾ ಏನು ರೀಚ್ ಆಗಿಲ್ಲ. ಓಕೆನಾ, ಸೊ ಪ್ರೊಡ್ಯೂಸರ್ ಹೌಸ್ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಪಾಪ. ಸೊ ಇದಿಷ್ಟು ನನ್ನ ರಿವ್ಯೂ. ನಾನು ಹಾನೆಸ್ಟ್ ಆಗಿ ಏನು ಲಾಸ್ಟ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೂವಿಯ ಒಂದು ಏನು ಸ್ಟೋರಿ ಇದೆ ಆಕ್ಚುಲ್ ಆಗಿ ನನಗೆ
ಅಷ್ಟು ಐಡಿಯಾ ಬಂದಿಲ್ಲ ಅಂದ್ರೆ ನನಗೆ ಹೀಗೆ ಪಾಪ ಈಗೀಗ ಮಾಡಕ್ ಹೋಗಿದ್ದಾರೆ ಅಂತ ಅನಿಸ್ತು ನನಗೆ. ಓಕೆನಾ, ಒಂದು ಐಡಿಯಾ ಬಂತು, ಅದು ಆಕ್ಚುಲ್ ಆಗಿ ಸೀರಿಯಸ್ ಆಗಿ ಚೆನ್ನಾಗಿದೆ. ಯಾರು ಮಾಡದೇ ಇರೋ ತರ ಇವರು ಟ್ರೈ ಮಾಡಿದ್ದಾರೆ. ಓಕೆನಾ, ಸೊ ಹಾಲಿವುಡ್ ರೇಂಜಿಗೆ ಮಾಡ್ಬೇಕು ಅಂತ ಯಾರು ಮಾಡಿಲ್ಲ ನಮ್ಮ ಒಂದು ಇದು ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಆ ತರ ಟ್ರೈ ಮಾಡಕ್ ಹೋಗಿದ್ದಾರೆ. ಬಟ್ ನರೇಶನ್ ಅಲ್ಲಿ ಸಖತ್ ಫುಲ್ ಫೇಲ್ಯೂರ್ ಆಗ್ಬಿಟ್ಟು. ಸೀರಿಯಸ್ ಆಗಿ ನರೇಶನ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ರೆ ಈ ಮೂವಿ ನಿಜವಾಗ್ಲು ಅವರು, ನನ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ರಿಗ್ರೆಟ್ ಅಂತಲ್ಲ, ನನಗೆ ಅನ್ಸೋ ಪ್ರಕಾರ ಎಷ್ಟು ರಿಗ್ರೆಟ್ ಮಾಡ್ತಾರೋ ಏನಾದ್ರು ಇಫ್ ಇನ್ ಕೇಸ್ ಏನಾದ್ರು ಅಂತ ಒಂದು ಕಲೆಕ್ಷನ್ ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ, ರಿಗ್ರೆಟ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಅವರು ಒಂದು ಮೂವಿನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಿತ್ತು, ಕ್ಲಾರಿಟಿ ಕೊಡ್ಬೋದಿತ್ತು. ತುಂಬಾ ಅನ್ನೆಸೆಸರಿ ಸೀನ್ಸ್, ನಾನು ಹೇಳ್ತಿದ್ದೀನಲ್ಲ, ಎಷ್ಟೋ ಸೀನ್ಸ್ ನೀವು ಆಲ್ರೆಡಿ ಗ್ಲಿಮ್ಸ್ ಟ್ರೈಲರ್ ಎಲ್ಲ ನೋಡಿರುವಂತ ಒಂದಿಷ್ಟು ಸೀನ್ಸ್ ಅನ್ನೆಸೆಸರಿಗಳು, ಬ್ಯಾಡವೇ ಬ್ಯಾಡ್ ಇತ್ತು. ಯಾಕೆ ಬರ್ತಿದ್ದಾರೆ ಅವ್ರು, ಯಾಕೆ ಬರ್ತಿದ್ದಾರೆ ಗೊತ್ತಿಲ್ಲ. ಓಕೆನಾ, ಬೇಡವೇ ಬೇಡ, ಅವ್ರು ಬೇಡವೇ ಆಗಿತ್ತು. ಆಯ್ತಾ, ಅವ್ರು ಆ ಕ್ಯಾರೆಕ್ಟರ್ಸ್ ಬರೋದೇ ಬೇಡಿತ್ತು. ಆ ಆಕ್ಷನ್ ತುಂಬಾ ಒಂದು ಎಷ್ಟೋ ಫೈಟ್ಸ್ ಆಗೋದೇ ಬೇಡಿತ್ತು. ಓಕೆನಾ, ಸೊ ಯಾಕೆ ತಂದ್ರು ಅದನ್ನ ಆ ತರ ಬದಲು ಬೇಕಾದ್ರೆ 3 minutes 15 seconds, ಸಾರಿ 3 hours 15 minutes ಇರಲಿ, ಇದೇ ಟೈಮ್ ಲೈನ್ ಅಲ್ಲಿ ಅವಿಷ್ಟನ್ನ ತೆಗೆದು ಕ್ಲೀನ್ ಆಗಿ ಇರೋದಕ್ಕೆ ಕ್ಲಾರಿಟಿ ಕೊಡ್ಬೋದಿತ್ತು ಅಂತ ನನ್ನ ಒಂದು ಒಪಿನಿಯನ್. ಅದರಿಂದ ಈ ಒಂದು ಮೂವಿ ಕೈ ಕೊಡ್ತಾ ಇದೆ ಅಂತ ನನಗನ್ಸ್ತು. ಸೊ ಬೇರೆಯವರಿಗೆ ಏನೇನೋ ತುಂಬಾ ತರ ಅನ್ಸಿದೆ. ಸೊ ನನಗೆ ಅನ್ಸಿರೋ ಅಂತ ಒಂದು ಏನೋ ಒಂದು ಫೀಡ್ಬ್ಯಾಕ್ ನಾನು ಕೊಡ್ತಾ ಇದ್ದೀನಿ. ಸೊ ಏನೇ ಬೇಜಾರು ಯಾರಿಗಾರೇನೋ ಆಲ್ಟ್ ಆದ್ರೆ ಸೊ ಕ್ಷಮಿಸಿ ಅಂತ ಹೇಳ್ತಾ, ನಾವ್ ಏನಾದ್ರೂ ಅಡ್ಡ ನಾವು ಒಂದು ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಹಾನೆಸ್ಟ್ ಆಗಿ ಹೇಳ್ಬೇಕು. ಸೊ ಅದನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ನನಗೆ ಫುಲ್ ಯಶ್ ಅವರ ಒಂದು 100% ಡೆಡಿಕೇಶನ್, ನಾನು ನಿಜ ಹೇಳ್ತೀನಿ, ಯಶ್ ಅವರು ತುಂಬಾ ವರ್ಕ್ ಮಾಡಿದ್ರು. ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಬಟ್ ಆದ್ರೆ ಇಂಥದ್ದೊಂದು ಪಾಪ ಲೈಕ್ ನಮ್ಮ ಒಂದು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೊಬ್ಬ ದೊಡ್ಡ ಫ್ಯಾನ್ ಆಗಿ ನಾನೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆನಾ, ಸೊ ನರೇಶನ್ ಮೇಲೆ ಒಂದು ವರ್ಕ್ ಮಾಡಿದ್ರೆ ಸಖತ್ತಾಗಿತ್ತು. ಓಕೆನಾ, ನೋಡೋಣ. ಜನ ಇನ್ನು ಫಸ್ಟ್ ಎಷ್ಟಾಗಿರೋದು, ನೆಕ್ಸ್ಟ್ ಎಲ್ಲ ಹೋಗ್ತಾ ಹೋಗ್ತಾ ಜನ ಹೇಗೆ ಇನ್ನು ಹಾಲಿವುಡ್ ಅಲ್ಲಿ ಯಾವ ತರ ಅಕ್ಸೆಪ್ಟ್ ಮಾಡಿದ್ದಾರೆ, ಬೇರೆ ಬಾಲಿವುಡ್ ಆಗಲಿ ಬೇರೆ ಬೇರೆ ಇಂಡಸ್ಟ್ರಿ ಯಾವ ತರ ಅಕ್ಸೆಪ್ಟ್ ಮಾಡಿದ್ದಾರೆ ಒಂದು ಸ್ಟೋರಿನ, ಈ ಒಂದು ಮೂವಿನ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಅಂತ ಹೇಳ್ತಾ. ಸೊ ಇದಿಷ್ಟು ಇವತ್ತಿನ ಒಂದು ರಿವ್ಯೂ ಆಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಏನೇ ಒಂದು ತಪ್ಪು ಮಾತಾಡಿದ್ರು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನೇ ಒಂದು ವಿಷಯಗಳು ನಾನೇನು ತಪ್ಪು ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ಅಥವಾ ಏನಾದ್ರು ಹೇಳ್ಬೇಕಿದ್ರೆ ನೆಕ್ಸ್ಟ್ ಏನಾದ್ರು ಮಾಡಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪ್ರೀತಿ ಆಕಾಶ್ ಶೆಟ್ಟಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.